ಪುರಾತನ ಕಾಲದ ದೇವಳ ಮನೆ. ಇದು ಅರಸು ಮನೆತನದವರು ಕಟ್ಟಿಸ್ತಿದ್ರು. ಆವಾಗ ಪ್ರಜಾಪ್ರಭುತ್ವ ಇರಲಿಲ್ಲ. ಆ ಊರಿನ ಅರಸನವರು ಸಮಾಜವನ್ನು ಹಿಡ್ಕೊಂಡು ಕಟ್ಟಿರುತ್ತಾರೆ. ಆವಾಗ ಊರಿನ ಭಕ್ತಾದಿಗಳಿಂದ ಅಂದರೆ ಆ ಊರಿನ ಒಂದೊಂದು ಗುತ್ತು ಬರ್ಪಣಿ ಅಂತ ಹೇಳ್ತಾರೆ, ಅವನ್ನು ಹಿಡಿದುಕೊಂಡು ಮಾಡ್ತಾ ಇದ್ದಾರೆ. ಅದನ್ನು ಅವರೇ ನಡೆಸ್ಕೊಂಡು 3 ಜನ ಟ್ರಸ್ಟಿಯವರನ್ನು ನೇಮಕ ಮಾಡಿಕೊಂಡು ಆಳ್ತಾ ಇದ್ದರು. ಒಂದು ಬಂಟ ಸಮಾಜ, ಒಂದು ಜೈನ ಸಮಾಜ, ಮತ್ತೊಂದು ಕೊರ್ನಾಯ ಸಮಾಜ. ಇವರು 3 ಜನ ಸೇರಿಕೊಂಡು ದೇವಸ್ಥಾನ ನಡೆಸ್ತಾ ಇದ್ದಾರೆ. ಹಾಗಾಗಿ ಆವಾಗಿನ ಕಾಲ ಬ್ರಿಟಿಷರ ಕಾಲ ನಡೆಸಲಿಕ್ಕೆ ಭಾಳ ಕಷ್ಟ ಆಗಿನ ಪರಿಸ್ಥಿತಿ. ಆದ ಕಾರಣ ಬಂಟ ಸಮಾಜದವರು, ಗುತ್ತಿನವರೆಲ್ಲ ಸೇರಿ ದೇವಸ್ಥಾನಕ್ಕೆ ವಾರ್ಷಿಕ ಜಾತ್ರೆಗೆ ಅಕ್ಕಿ, ಹಣ, ದುಡ್ಡೆಲ್ಲ ಕೊಟ್ಟು ನಡೆಸ್ತಾ ಇದ್ದರು. 1947 ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅದು ನಶಿಸಿ ಹೋಗಿತ್ತು ದೇವಸ್ಥಾನ. ಆ ಸಮಯದ ಮೇಲೆ ಸಾಮಾನ್ಯ 58ರಲ್ಲಿ ಎಂಡೋಮೆಂಟ್ ಆ್ಯಕ್ಟ್ ಬಂದು ಟ್ರಸ್ಟೀಸ್ಗಳನ್ನು ನೇಮಕ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ದೇವಸ್ಥಾನ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಉಂಟು. ನನಗೆ ತಿಳಿದ ಮಟ್ಟಿಗೆ ಈ ದೇವಸ್ಥಾನಕ್ಕೆ ನಡೆಸಲಿಕ್ಕೆ ಹಿಂದಿನ ರಾಜರವರು ದೇವಸ್ಥಾನ ಗುಂಬುಡೆಯಾಗಿ 333 ರೂಪಾಯಿ 9 ಆಣೆ 3 ಪೈಸೆ ಕಂದಾಯ ಬರುವಂಥದ್ದು ದೇವಸ್ಥಾನಕ್ಕೆ ಉಂಬಡಿ ಬಿಟ್ಟಿದ್ದಾರೆ. ಈ ಲೇಖನ 1863ನೇ ಫಸಲು ಅಂದರೆ 1864 ಇಸುವಿಲಿ ತಾಲೂಕು ಆಫೀಸಿನಲ್ಲಿ ರೆಕಾರ್ಡ್ನಲ್ಲಿ ಬಂದು ಬರೆದಿರುತ್ತದೆ. ಅದನ್ನು ನೋಡಿಕೊಂಡು ಆ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಮೊದಲಾಗಿ ನಮ್ಮ ಬಂಟ ಸಮಾಜ ತುಂಬ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ಜಾತ್ರೆ ಬಂದಾಗ ಅರಸರಿಗೆ ಜಾತ್ರೆ ನಡೆಸಲಿಕ್ಕೆ ದುಡ್ಡಿಲ್ಲ. ಪಕ್ಕದ ಅಂಗಡಿಯವರ ಹತ್ರ ಜಾತ್ರೆಗೋಸ್ಕರ ಎಣ್ಣೆ ಮತ್ತು ಬಂಟ ಸಮಾಜದ ಹತ್ರ ಅಕ್ಕಿ ತಗೊಂಡು ನಡೆಸ್ತಾ ಇದ್ದರು. ಹಾಗಾಗಿ 1947ರ ನಂತರ ಬ್ರಿಟಿಷ್ ಸರ್ಕಾರ ಹೋದ ಮೇಲೆ ಪ್ರಜಾಪ್ರಭುತ್ವ ಬಂತು. ಆಮೇಲೆ ಡೆವಲಪ್ಮೆಂಟ್ ಆಗ್ತಾ ಬಂದು ಈಗಿನ ಡೆವಲಪ್ಮೆಂಟ್ ಪ್ರಕಾರ, ನನ್ನ ತಿಳುವಳಿಕೆ ಪ್ರಕಾರ, ಕರಾವಳಿ ಪ್ರದೇಶದಲ್ಲಿ ಮತ್ತು ಇಂಥ ದೇವಸ್ಥಾನ ಯಾರೂ ಮಾಡಲಿಲ್ಲ. ಪಡುಬಿದ್ರಿಯ ಮಹಾಲಿಂಗೇಶ್ವರ ಗಣಪತಿ ದೇವರ ಈ ಒಂದು ಐತಿಹಾಸಿಕ ದೇವಸ್ಥಾನ ಹಲವಾರು ವರ್ಷ ಇತಿಹಾಸ ಇರುವ ದೇವಸ್ಥಾನ. ಈ ಊರಿನ ಭಕ್ತರು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಒಂದು ಸಂಕಲ್ಪದ ಜೊತೆಗೆ ಇದೇ ಊರಿನ ಅಳಿಯನಾದ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿಯಿಂದ ಸ್ವೀಕರಿಸಿದ್ದೇನೆ, ಸಂತೋಷ ಆಗಿದೆ. ಇದು ನನ್ನ ಪಾಲಿಗೆ ಬಂದ ಸೌಭಾಗ್ಯ ಅಂತ ಭಾವಿಸ್ತೇನೆ. 1925ನೇ ಇಸವಿ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರದ ಕೆಲಸ ಶುರು ಮಾಡಿದೆವು. ಎಲ್ಲ ನವೀಕೃತವಾಗಿ ಶಿಲಾಮಯ ದೇವಸ್ಥಾನದ ಕೆಲಸ, ಮರದ ಕೆತ್ತನೆ, ಭಾಳ ಅದ್ಭುತವಾದ ಕೆಲಸ. 10 ತಿಂಗಳಿನಿಂದ 11 ತಿಂಗಳವರೆಗೆ ಬಹುಶಃ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಕರಾವಳಿ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡರೂ ಇಷ್ಟು ಒಂದು ವೇಗದಲ್ಲಿ ಇಷ್ಟ ತನಕ ಈ ಭಾಗದಲ್ಲಿ ಯಾವ ದೇವಸ್ಥಾನವೂ ಆಗಿಲ್ಲ. ಬಹುಶಃ ಈ ದೇವರ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ದೇವರ ಈ ಒಂದು ಕಾರಣಿಕವೇ ಇದಕ್ಕೆ ಕಾರಣ. ನಾವೆಲ್ಲರೂ ಭಕ್ತರು ಒಟ್ಟು ಸೇರಿ ಒಂದು ಹೂವನ್ನು ಕೈಯಲ್ಲಿ ಎತ್ತಿಕೊಂಡಾಗೆ ಈ ಒಂದು ಕೆಲಸವನ್ನು ಮಾಡುವಂತಾಯಿತು. ಇವತ್ತು ದೇವಸ್ಥಾನ ಜೀರ್ಣೋದ್ಧಾರಗೊಂಡು ನಾವು ಅಂತಿಮ ಹಂತದಲ್ಲಿ ಇದ್ದೇವೆ. ಇದೇ ತಿಂಗಳು ಏಪ್ರಿಲ್ 23ನೇ ತಾರೀಕಿನಿಂದ ಬ್ರಹ್ಮಕಲಶೋತ್ಸವ ಶುರುವಾದರೆ
ಬರುವ ಮೇ 4ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವದ ಸಮಾರೋಪ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ಒಂದು 13-14 ದಿವಸದ ಈ ಒಂದು ಪೂಜೆ ವಿಧಿವಿಧಾನಗಳು ನಮ್ಮ ಈ ಭಾಗದ ಪುರೋಹಿತರ ನೇತೃತ್ವದಲ್ಲಿ ಮತ್ತು ಭಕ್ತರ ಸಮ್ಮುಖದಲ್ಲಿ ಭಾಳ ಒಂದು ಅದ್ಭುತವಾದ ಕೆಲಸ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ನಾವು ಮಾಧ್ಯಮದ ಮುಖಾಂತರ ಊರಿನಲ್ಲಿರುವವರು, ಪರ ಊರಿನಲ್ಲಿರುವವರು, ಪರದೇಶದಲ್ಲಿರುವವರು, ಈ ದೇವಸ್ಥಾನದ ಭಕ್ತರು, ಭಕ್ತರಲ್ಲದವರು ಎಲ್ಲರೂ ಸೇರಿ ಈ ಒಂದು ಜೀರ್ಣೋದ್ಧಾರದ ಈ ಒಂದು ಬ್ರಹ್ಮಕಲಶೋತ್ಸವದ ಸೊಬಗನ್ನು ತಾವೆಲ್ಲರೂ ನೋಡಿ ಬಂದು ಅನ್ನ ಸಂತರ್ಪಣೆ ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತೇಳಿ ತಮ್ಮಲ್ಲಿ ವಿನಂತಿ. ದೇವಸ್ಥಾನ ಇವಾಗಲೇ ನಮಗೆ 30 ಕೋಟಿಯ ಮೇಲೆ ವೆಚ್ಚದಲ್ಲಿ ನಾವು ಮಾಡಿದ್ದೇವೆ. ಸುಮಾರು 30 ಕೋಟಿ ಮೇಲ್ಪಟ್ಟು ವೆಚ್ಚ ಆಗಿದೆ. ಇನ್ನೂ ಲೆಕ್ಕ ಮಾಡಿಲ್ಲ. ಇವಾಗ ಅಂತಿಮ ಘಟ್ಟದಲ್ಲಿ ಒಂದು ಸಲ ಜೀರ್ಣೋದ್ಧಾರ ಮುಗಿದ ಮೇಲೆ ನಾವು ಎಷ್ಟಾಗ್ಬೋದು ಏನಾಗಿದೆ ಅಂತೇಳಿ ಗೊತ್ತಾಗುತ್ತೆ.